ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಟ್ಯಾಲೆಂಟ್ MK. ಇವತ್ತು ನಾನು ತಿಳಿಸ್ಕೊಡ್ತಾ ಇರೋ ರೆಸಿಪಿ ಬಂದು ಸ್ವೀಟ್ ರೆಸಿಪಿ. ಕಡಲೆಪುರಿ ಬಳಸಿ ಇನ್ಸ್ಟಂಟಾಗಿ ಎಣ್ಣೆ ತುಪ್ಪ ಬಳಸ್ದಿರ ಗ್ಯಾಸು ಹಚ್ದಿರ ಮಾಡೋ ಸ್ವೀಟು. ನೋಡಿ, ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು 1 ಕಪ್ ಸಕ್ಕರೆ ತೊಗೊತಾ ಇದ್ದೀನಿ. ಹಾಗೆ 2 ಕಪ್ಪು ಕಡಲೆಪುರಿ ತೊಗೊಂಡಿದ್ದೀನಿ. ಅದಕ್ಕೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದಕ್ಕೆ ನೋಡಿ, ಇವೆರಡನ್ನು ಫೈನಾಗಿ ಪೌಡರ್ ಮಾಡಬೇಕು. ಹಾಗೆ ಫಸ್ಟು ನಾನು ಮೊದಲಿಗೆ ಸಕ್ಕರೆ ಮಾಡ್ಕೊತಾ ಇದ್ದೀನಿ. ಪೌಡ್ರು ನೋಡಿ ಮಾಡಿಕೊಂಡು ಹೀಗೆ ಜರಡಿ ಹಾಕ್ಕೊತಾ ಇದ್ದೀನಿ. ನೈಸಾಗಿ ಜರಡಿ ಹಾಕ್ಕೊಂಬಿಡ್ಬೇಕು, ಗಂಟು ಇರಬಾರ್ದು. ನೋಡಿ, ಈ ರೀತಿ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ನಾವು ಎಣ್ಣೆನೂ ಬಳಸಲ್ಲ, ತುಪ್ಪ ಬಳಸಲ್ಲ. ಇನ್ಸ್ಟಂಟಾಗಿ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಇದು ಮಾಡ್ಕೊಬೋದು. ನೋಡಿ, ಹಾಗೆ ಇನ್ನೊಂದು ಬೌಲ್ಗೆ ಕಡಲೆಪುರಿನ ಹಾಕ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ನೈಸಾಗಿರಬೇಕು. ನೋಡಿ, ಈಗ ಸಕ್ಕರೆನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 ಗ್ಲಾಸ್ ಹಾಲು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು, ಗಂಟುಗಳು ಇರಬಾರ್ದು. ಗಂಟು ಇಲ್ದಿರೋ ರೀತಿ ಸ್ವಲ್ಪ ಮೀಡಿಯಮ್ಮಾಗಿ, ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು, ಆ ರೀತಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇದಕ್ಕೇ ನಾನು ಹಾಲು ಪೌಡ್ರನ್ನ 2 ಸ್ಪೂನ್ ಹಾಲು ಪೌಡ್ರು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ನೀಟಾಗಿ ಬೀಟ್ ಮಾಡಿಕೊಂಡು ಕಲಿಸ್ಕೊತೀನಿ. ನೋಡಿ, ಒಂದು ಬೌಲ್ ತಗೊಂಡು ಅದಕ್ಕೇ ಕಡಲೆಪುರಿ ನಾನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೇ ನಾವು ಹಾಲು ಮತ್ತು ಸಕ್ಕರೆ ಮತ್ತು ಹಾಲು ಪೌಡ್ರು ಹಾಕಿ ಕಲಿಸಿದ್ವಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಹಾಕ್ಕೊಂಡೆ, ಅವಾಗೆ ಮುಂಚೆನೇ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ನೋಡಿ ಈ ರೀತಿ ಇಟ್ಟು ಕಲಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ಸ್ಟಂಟಾಗಿ ರೆಡಿ ಆಗುತ್ತೆ ಈ ಸ್ವೀಟು, ತುಂಬಾ ಚೆನ್ನಾಗೂ ಇರುತ್ತೆ. ನೋಡಿ, ಈ ರೀತಿ ಬಂತಿಟ್ಟು. ನೋಡಿ, ಈ ರೀತಿ ನಾನು ಪ್ಲಾಸ್ಟಿಕ್ದೇ ತಗೊಂಡಿದ್ದೀನಿ, ಯಾಕಂದರೆ ಇದು ಬಿಸಿ ಇರಲ್ವಲ್ಲ, ಅದಕ್ಕೋಸ್ಕರ ಸ್ವೀಟನ್ನ ತಟ್ಟಿ ನೀಟಾಗಿ ಒಂದು ಪ್ಲೇಟ್ಗೆ ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಕಟ್ ಮಾಡ್ಕೊಳ್ಳಿ, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ನಾನು ನೋಡಿ ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪನೂ ಅಂಟಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ ಸ್ವೀಟು. ತಿನ್ನೋಕ್ಕೂ ಅಷ್ಟೇ ತುಂಬ ಖುಷಿಪಟ್ಟು ತಿಂತಾರೆ ಮಕ್ಕಳು. ನಮಗೆ ಯಾವ ಶೇಪ್ ಬೇಕು, ಯಾವ ರೀತಿ ಬೇಕೋ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಎಣ್ಣೆನೂ ಹಾಕಿರಲ್ಲ, ಏನೂ ಇಲ್ಲ ಇದಕ್ಕೆ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಮನೇಲೇ ಮಾಡ್ಕೊಳ್ಳಿ, ಇನ್ಸ್ಟಂಟಾಗಿ ರೆಡಿ ಆಗುತ್ತೆ. ನೋಡಿ, ಎಷ್ಟು ಬೇಗ 5 ನಿಮಿಷಕ್ಕೆ ಒಂದು ಸ್ವೀಟ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗೂ ಇತ್ತು ಟೇಸ್ಟು. ನಾವು ಮಾಡಿ ಟೇಸ್ಟ್ ಮಾಡಿಯೇ ಈ ಸ್ವೀಟ್ನ ರೆಸಿಪಿ ಬಿಡ್ತಾ ಇರೋದು ನಾವು ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮ ಚಾನಲ್ನ.